ಸ್ವಾಮಿ ಕೊರಗಜ್ಜ. ಓಂ ನಮೋ ಭಗವತೆ ವಾಸುದೇವಾಯ. ನನ್ನ ಆರಾಧ್ಯ ದೈವವಾದ ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ, ನೆಮ್ಮದಿಯನ್ನು ಕಲಿಸಲಿ, ನೀವು ಬಯಸಿದ್ದೆಲ್ಲ ನಿಮಗೆ ಸಿಗಲಿ ಅಂತ ನಾನು ನನ್ನ ಆರಾಧ್ಯ ದೈವವಾದ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸುತ್ತೇನೆ. ನಾವು ಜೀವನದಲ್ಲಿ ಸಂತೋಷವಾಗಿರಬೇಕು, ನೆಮ್ಮದಿಯಿಂದ ಇರಬೇಕು, ನಾವು ಇಂಪ್ರೂವ್ಮೆಂಟ್ ಆಗಬೇಕು, ನಾವು ಏಳಿಗೆಯನ್ನು ಕಾಣಬೇಕು ಅಂತ ನಾವು ತುಂಬ ಕಷ್ಟಪಡ್ತೇವೆ, ತುಂಬ ಪ್ರಯತ್ನವನ್ನು ಮಾಡ್ತೇನೆ. ಕೆಲವರು ಪೂಜೆ ಪುರಸ್ಕಾರ ಅಂತ ದೈವಸ್ಥಾನ ಇರ್ಬೋದು ತುಂಬ ಕಡೆ ಹೋಗ್ತಾರೆ. ಆದರೆ ನಾವು ಇಂಪ್ರೂವ್ಮೆಂಟ್ ಆಗೋದು ಸಾಧ್ಯವಾಗುವುದಿಲ್ಲ. ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಎಷ್ಟೇ ಕಷ್ಟಪಟ್ಟು ಸಂಪಾದನೆ ಮಾಡಿದ್ರೂ ನಾವು ಪ್ರಗತಿ ಅನ್ನೋದನ್ನು ಕಾಣಲ್ಲ. ಮನೆಯಲ್ಲೂ ನೆಮ್ಮದಿ ಇರಲ್ಲ, ಹೊರಗೂ ನೆಮ್ಮದಿ ಇರಲ್ಲ. ಆ ಥರದ ಒಂದು ವಾತಾವರಣ ನಿರ್ಮಾಣವಾಗುತ್ತೆ. ಹಾಗೆಯೇ ನಾವು ಏನು ಅಂದ್ಕೊಳ್ತೇವೆ, ಒಂದು ಹೈಫೈ ಲೈಫ್ ಲೀಡ್ ಮಾಡಬೇಕು, ಒಂದು ನೆಮ್ಮದಿಯ ಜೀವನ ಲೀಡ್ ಮಾಡಬೇಕು ಅಂತ ಅದನ್ನು ನಾವು ಮಾಡಲಿಕ್ಕೆ ಸಾಧ್ಯ ಆಗದೇ ಇರಬಹುದು. ಹಾಗಾಗಿ ನಾನು ಇವತ್ತು ನಿಮಗೆ ಹೇಳುವಂತಹ ಕೆಲವೊಂದು ಸಲಹೆಗಳನ್ನು ನೀವು ನಿಮ್ಮ ಜೀವನದಲ್ಲಿ ಅನ್ವಯಿಸಿದ್ದೇ ಆದಲ್ಲಿ ನೀವು ದಿನದಿಂದ ದಿನಕ್ಕೆ ಪ್ರಗತಿಯನ್ನು ಕಾಣ್ತಾ ಹೋಗ್ತೀರಾ. 100% ನಿಮ್ಮ ಜೀವನ ಚೇಂಜ್ ಆಗುತ್ತೆ, ಬದಲಾಗುತ್ತೆ. ನಿಮಗೇ ಶಾಕ್ ಆಗುತ್ತೆ, ನಾವು ಹೇಗೆ ಇಂಪ್ರೂವ್ಮೆಂಟ್ ಆದ್ವಿ ಅಂತ ನೋಡಿ. ಕೆಲವೊಂದು ನಾವು ಸಣ್ಣ ಸಣ್ಣ ವಿಷಯಗಳನ್ನು ಕಡೆಗಣಿಸ್ತೇವೆ. ಅದು ಯಾಕೆ ಅಂತ ಗೊತ್ತಾಗಲ್ಲ ನಮಗೆ. ನಾವು ಅಂದ್ಕೊಳ್ತೇವೆ ಇದೆಲ್ಲ ಮೂಢನಂಬಿಕೆ, ಇದರಿಂದ ಎಲ್ಲ ಏನಾಗುತ್ತೆ ಅಂತ. ನಾವು ಯಾವುದನ್ನು ಸಣ್ಣ ವಿಷಯ ಅಂತ ಕಡೆಗಣಿಸ್ತೇವೆ, ಆ ವಿಷಯಗಳೇ ನಮಗೆ ಹೆಚ್ಚಿನ ಲಾಭವನ್ನು ತಂದುಕೊಡುತ್ತೆ. ನೋಡಿ, ನಾನಿವತ್ತು ನಿಮಗೆ ಹೇಳುವಂತಹ ಸರಳವಾದ ಟಿಪ್ಸನ್ನು ನೀವು ಅನ್ವಯಿಸಿದ್ದೆ ಅಂದರೆ ನಿಮ್ಮ ದಿನನಿತ್ಯದ ಜೀವನದಲ್ಲಿ ಕೆಲವೊಂದು ಬದಲಾವಣೆ ಮಾಡಿಕೊಳ್ಳಿ. ನೋಡಿ, ನೀವು ಮುಂಚೆ ಹೇಗೇ ಇರಬಹುದು, ಇದನ್ನು ನೀವು ಅನುಸರಿಸಿದ ನಂತರ ನೀವು ಇಂಪ್ರೂವ್ಮೆಂಟ್ ಆಗ್ತೀರಾ. 100% ನೀವೇ ನನಗೆ ಹೇಳ್ತೀರಾ ಎಷ್ಟು ಇಂಪ್ರೂವ್ಮೆಂಟ್ ಆಗಿದ್ದೀರಿ ಅಂತ. ಸೊ ನಂಬಿಕೆಯನ್ನು ಇದು ಮಾಡಿ, ಖಂಡಿತವಾಗಿಯೂ ನಿಮಗೆ ಒಳ್ಳೆಯದಾಗುತ್ತೆ. ನಾನು ಕೂಡ ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ. ಕೆಲವೊಂದು ಸಣ್ಣ ಪುಟ್ಟ ವಿಷಯಗಳನ್ನು ನೀವು ತಿಳ್ಕೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ. ನಾವು ಯಾವುದೇ ಒಂದು ಕಾರಣಕ್ಕೂ ಚಾಪೆಯನ್ನು ಮನೆಯಲ್ಲಿ ಮಗುಚದೆ ಹಾಗೆಯೇ ಇಡಬಾರದು. ಅಂದರೆ ನಾವು ಚಾಪೆಯನ್ನು ಮಲಗಲಿಕ್ಕೆ ಬಳಸ್ತೇವೆ, ಹಾಸಿಗೆ ಕೂಡ ಇರಬಹುದು. ಕೆಲವೊಂದು ಫೋಲ್ಡ್ ಮಾಡಲಿಕ್ಕೆ ಆಗುತ್ತೆ ಹಾಸಿಗೆಯನ್ನು, ಆದರೂ ನಾವು ಮಲಗಿ ಎದ್ದನ್ನು ನಾವು ಅಂದರೆ ಮದುಚೆಲ್ಲ ಹಾಗೆಯೇ ಬಿಟ್ಟಿರ್ತೇವೆ. ಆ ಥರ ಮಾಡೋದು ಶುಭಕರವಲ್ಲ. ಹಾಗೆಯೇ ಮನೆಯಲ್ಲಿ ಜೇನಿನ ಗೂಡು ಕಟ್ಟಿರಬಾರದು. ಸಾಧ್ಯವಾದಷ್ಟು ಮನೆಯೊಳಗೆ ಯಾವುದೇ ಜೀವಹಾನಿ ನಾವು ಮಾಡಬಾರದು. ಹಾಗೆಯೇ ಬಾವಲಿಗಳು ಮನೆಯ ಸರಹದ್ದಿನಲ್ಲಿ ವಾಸ ಮಾಡದಂತೆ ನಾವು ಎಚ್ಚರಿಕೆಯನ್ನು ವಹಿಸಬೇಕು. ಅದು ನಮ್ಮ ಮನೆಯ ಸುತ್ತಮುತ್ತಲಿರುವ ಮರಗಳಲ್ಲಿ ಕೂಡ ಆಗಿರಬಹುದು. ಹಾಗೆಯೇ ಹಿರಿಯರಿಗೆ ನಾವು ಗೌರವವನ್ನು ತೋರಿಸಬೇಕಾಗುತ್ತೆ. ಮತ್ತೊಂದು ಮುಖ್ಯವಾದ ವಿಷಯ ಅಂದರೆ ನಾವು ಯಾವ ದಿಕ್ಕಿಗೆ ನೋಡಿ ತಲೆ ಹಾಕಿ ಮಲಗಬಾರದು. ಅಂದರೆ ನಾವು ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಬಾರದು. ಹಾಗೆಯೇ ದಕ್ಷಿಣದ ದಿಕ್ಕಿಗೆ ನಿರಂತರವಾಗಿ ಕುಳಿತುಕೊಂಡು ನಾವು ಇರಬಾರದು. ಬರೀ ನೆಲದ ಮೇಲೆ ನಾವು ಮಲಗಬಾರದು. ಹಾಗೆಯೇ ವಸ್ತ್ರವನ್ನು ಧರಿಸಿ ಕೂಡ ಮಲಗಬಾರದು. ಅಂದರೆ ಕೆಲವರಿಗೆ ಅಭ್ಯಾಸ ಇರುತ್ತೆ, ನೆಲದ ಮೇಲೆ ಬರೀ ಏನೂ ಕೂಡ ಹಾಕದೆ, ಚಾಪೆ ಹಾಕದೆ ಮಲಗ್ತಾರೆ. ಕೆಲವರು ಸಣ್ಣ ಪೀಸ್ ಅಂದರೆ ಬಟ್ಟೆಯನ್ನು ಹಾಕ್ಕೊಂಡು ಮಲಗ್ತಾರೆ. ಆ ಥರ ಎಲ್ಲ ಮಲಗುವುದು ಶುಭಕರವಲ್ಲ. ಮನೆಯಲ್ಲಿ ಪ್ರತಿನಿತ್ಯ ದೀಪಾರಾಧನೆಯನ್ನು ಮಾಡಿಕೊಳ್ಳಬೇಕು. ನೀವು ಸಾಧ್ಯವಾದರೆ ಒಂದು ಹೊತ್ತು, ನಿಮಗೆ 2 ಹೊತ್ತು ದೀಪಾರಾಧನೆ ಮಾಡಲಿಕ್ಕೆ ಆಗಿಲ್ಲ ಅಂದ್ರೂ ಸಾಧ್ಯವಾದರೆ 1 ಹೊತ್ತಾದರೂ ನೀವು ದೀಪಾರಾಧನೆ ಮಾಡುವುದನ್ನು ನಿಲ್ಲಿಸಬಾರದು. ದೀಪಾರಾಧನೆಯನ್ನು ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಪ್ರಗತಿ ಆಗುತ್ತೆ. ಹಾಗೆಯೇ ದೇವರ ಭಜನೆಯನ್ನು ನಾವು ವಾರದಲ್ಲಿ 1 ಬಾರಿ ಆದರೂ ಪಠಿಸಬೇಕಾಗುತ್ತೆ ಮನೆಯಲ್ಲಿ. ಇದರಿಂದ ಸಾತ್ವಿಕ ಗುಣಗಳು ವೃದ್ಧಿಯಾಗುತ್ತೆ ಮನೆಯಲ್ಲಿ. ಹಾಗೆಯೇ ಆಗ್ನೇಯ ದಿಕ್ಕಿನಲ್ಲಿ ಅಂದರೆ ದಕ್ಷಿಣ ಮತ್ತು ಪೂರ್ವ ಮಧ್ಯದ ದಿಕ್ಕಿನಲ್ಲಿ ಅಡಿಗೆ ಮನೆ ಇರಬೇಕು. ಅದು ಇಲ್ಲವೆಂದರೆ ಅಡಿಗೆ ಮನೆಯಲ್ಲಿ ಆಗ್ನೇಯ ದಿಕ್ಕಿನಲ್ಲಿ ಗ್ಯಾಸ್ ಸ್ಟವನ್ನಾದರೂ ಇಡಬೇಕು. ನಾವು ಅಲ್ಲಿ ಅಡಿಗೆ ಮಾಡಬೇಕು.
ಮನೆಯಲ್ಲಿ ನಾವು ಅಂದರೆ ಅಡುಗೆ ಮನೆಯಲ್ಲಿ ನಾವು ಯಾವುದೇ ಒಂದು ರೀತಿಯ ಔಷಧಿಯನ್ನು ಇಡಬಾರದು. ಅಂದರೆ ಅದು ನೆಗೆಟಿವ್ ಎನರ್ಜಿಯನ್ನು ಪಾಸ್ ಮಾಡುತ್ತೆ. ನಾವು ಅಡುಗೆ ಕೋಣೆಯಲ್ಲಿ ಅಡುಗೆ ಮಾಡಿ ತಿಂತೇವೆ ಏನಕ್ಕಂದರೆ ನಮಗೆ ಶಕ್ತಿ ಬರಬೇಕು, ನಮ್ಮ ದೇಹ ಚೆನ್ನಾಗಿ ಇರಬೇಕು, ನಾವು ಚೆನ್ನಾಗಿ ವರ್ಕ್ ಮಾಡಬೇಕು ಅಂತ. ಆ ಅಡುಗೆ ಮನೆಯಲ್ಲಿ ನಾವು ಔಷಧಿಯನ್ನು ತಗೊಂಡು ಹೋಗಿಟ್ಟರೆ ಅದು ನೆಗೆಟಿವ್ ಎನರ್ಜಿಯನ್ನು ನಮ್ಮ ಮೇಲೆ ಪಾಸ್ ಮಾಡುತ್ತೆ. ಹಾಗೆಯೇ ಮಲಗುವ ಕೋಣೆಯಲ್ಲಿ ಕನ್ನಡಿಯನ್ನು ಇಟ್ಟುಕೊಳ್ಳಬಾರದು. ಕನ್ನಡಿ ಇದ್ದರೂ ಸಹ ಅದು ಕಾಣದ ಹಾಗೆ ನಾವು ಬೆಳಿಗ್ಗೆ ಎದ್ಬಿಟ್ಟು ಆ ಕನ್ನಡಿಯನ್ನು ನೋಡಬಾರ್ದು. ಕನ್ನಡಿಯನ್ನು ನಾವು ಬೆಡ್ರೂಮ್ನಲ್ಲಿ ಇಡುವುದರಿಂದ ದಂಪತಿಗಳ ಮಧ್ಯೆ ಜಗಳವಾಗುತ್ತೆ, ಮನಸ್ತಾಪ ಹೆಚ್ಚಾಗುತ್ತೆ. ಆ ಕನ್ನಡಿ ಇಟ್ಟರೆ ನಿಮಗೆ ತೆಗಲಿಕ್ಕೆ ಆಗಲಿಲ್ಲ ಅಂದರೆ ನೀವು ಅದಕ್ಕೆ ರಾತ್ರಿ ಮಲಗೋಕ್ಕಿಂತ ಮುಂಚೆ ಒಂದು ಬಟ್ಟೆಯನ್ನು ಹಾಕಿ ಅದು ಕಾಣಿಸದ ಥರ ನೀವು ಕವರ್ ಮಾಡಿ ಮತ್ತು ಮರುದಿವಸ ಅದನ್ನು ತೆಗೆಯಬಹುದು. ನಿಮಗೆ ಸಾಧ್ಯವಾಗುವುದಾದರೆ ವರ್ಷಕ್ಕೆ ಒಂದು ಬಾರಿಯಾದರೂ ನವರಾತ್ರಿಯ ಸಮಯದಲ್ಲಿ ಅಥವಾ ಇನ್ಯಾವುದೇ ವಿಶೇಷ ದಿನಗಳಲ್ಲಿ ಒಂದು 5 ಮಂದಿಗಾದರೂ ಅನ್ನದಾನವನ್ನು ಮಾಡಿ ಮನೆಯಲ್ಲಿ ಇದರಿಂದ ನಿಮಗೆ ಸಿರಿ ಸಂಪತ್ತು ನಿಮಗೆ ಲಭ್ಯವಾಗುತ್ತೆ. ಆ ದೇವರ ಅನುಗ್ರಹ ನಿಮ್ಮ ಮೇಲೆ ಬೀಳುತ್ತೆ. ಸೋಮವಾರ ಅಥವಾ ಶುಕ್ರವಾರ ಅಥವಾ ಬೇರೆ ಯಾವುದೇ ಒಂದು ದಿವಸ ವಾರದಲ್ಲಿ ನೀವು ನಿಮ್ಮ ಗ್ರಾಮ ದೇವರನ್ನು ಹೋಗಿ ಅಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಬರುವುದರಿಂದ ತುಂಬ ಒಳ್ಳೆಯದಾಗುತ್ತೆ. ಹಾಗೆಯೇ ವರ್ಷಕ್ಕೊಮ್ಮೆಯಾದರೂ ನಾವು ಗಣಪ ಹೋಮವನ್ನು ಮನೆಯಲ್ಲಿ ಇಟ್ಟುಕೊಳ್ಳಬೇಕಾಗುತ್ತೆ. ಇದರಿಂದ ಸಿರಿ ಸಂಪತ್ತು ಹಾಗೆಯೇ ಮನೆಯಲ್ಲಿ ಏನೇ ಒಂದು ಸಮಸ್ಯೆ ಇದ್ರೂ ಅದು ಪರಿಹಾರವಾಗುತ್ತೆ. ಹಾಗೆಯೇ ಕೆಲವರಿಗೆ ಅಕ್ವೇರಿಯಮನ್ನು ಮನೆಯಲ್ಲಿ ಇಡುವಂತಹ ಅಂದರೆ ಆಸಕ್ತಿ ಇರುತ್ತೆ, ತುಂಬ ಮಂದಿ ಅದನ್ನು ಇಷ್ಟಪಡ್ತಾರೆ. ಹಾಗೆಯೇ ಆ ಅಕ್ವೇರಿಯಮನ್ನು ನಾವು ಆಗ್ನೇಯ ದಿಕ್ಕಿನಲ್ಲಿ ಇಟ್ಟಾಗ ತುಂಬ ಒಳ್ಳೆಯದು, ಶುಭ ಫಲಗಳು ನಮಗೆ ದೊರೆಯುತ್ತೆ. ಮನೆಯಲ್ಲಿ ಹೊಡೆದ ಕನ್ನಡಿ ಅಥವಾ ಗಾಜಿನ ಚೂರುಗಳು ಅಥವಾ ಕೆಲವರು ಮನೆಯಲ್ಲಿ ಸ್ವಲ್ಪ ಬಿರುಕಾಗಿದ್ರೂ ಕೆಲವೊಂದು ಗ್ಲಾಸ್ಗಳನ್ನು ಇರ್ತಾರೆ. ಆ ಥರ ಇರುವುದು ಒಳ್ಳೆಯದಲ್ಲ. ಅದು ನಮ್ಮ ಮೇಲೆ ನಕಾರಾತ್ಮಕ ಶಕ್ತಿಯನ್ನು ಪಸರಿಸುತ್ತೆ. ಒಣಗಿದ ಗಿಡ ಅಥವಾ ಒಣಗಿದ ಮರ ನಿಮ್ಮ ಮನೆಯ ಪ್ರದೇಶದಲ್ಲಿದ್ದರೆ ಅದನ್ನು ನೀವು ತೆಗೆಸಬೇಕಾಗುತ್ತೆ. ಒಣಗಿದ ಮರ ಶುಭದ ಸಂಕೇತವಲ್ಲ. ಹಾಗಾಗಿ ಒಣಗಿದ ಗಿಡ ಕೂಡ ಇದ್ರೂ ಅದನ್ನು ನೀವು ತೆಗೆಸಿ, ಅಂದರೆ ಅದು ಒಂದು ಶುಭ ಸೂಚನೆ ಅಲ್ಲ. ಹಾಗೆಯೇ ಮನೆಯಲ್ಲಿ ಸದಾಕಾಲ ಏನಾದರೂ ಟ್ಯಾಪಿನಲ್ಲಿ ಅಂದರೆ ನಲ್ಲಿಯಲ್ಲಿ ನೀರು ಸೋರ್ತಾ ಇದ್ದರೆ ಆ ಥರ ನೀರು ಸೋರೋದು ಶುಭ ಸಂಕೇತವಲ್ಲ. ಮನೆಯಲ್ಲಿರುವಂತಹ ಅದೃಷ್ಟ ದನ ಎಲ್ಲ ನೀರು ಹೆಂಗೆ ಡ್ರಾಪ್ ಆಗಿ ಹೋಗ್ತಾ ಇರುತ್ತೆ ನೋಡಿ, ಹಾಗೇ ನಿಮ್ಮ ಸಿರಿ ಸಂಪತ್ತು ಹೊರಗೆ ಹೋಗ್ತಾ ಇರುತ್ತೆ ಕರಗಿ. ನಾವು ದಿನನಿತ್ಯ ದೇವರಿಗೆ ಬಳಸುವಂತಹ ಹೂಗಳನ್ನು ನಾವು ದೇವರ ಫೋಟೋಕ್ಕೆ ಹೂ ಇಡುವ ಮೊದಲು ಅದನ್ನು ಸ್ವಲ್ಪ ಶುದ್ಧ ನೀರಿನ ತಗೊಂಡ್ಬಿಟ್ಟು ಅದರ ಮೇಲೆ ಸಿಂಪಡಿಸಬೇಕು. ಆನಂತರ ನಾವು ಮನೆಯಲ್ಲಿ ದೇವರಿಗೆ ಹೂ ಇಡಬೇಕು. ಅಡುಗೆ ಮನೆಯಲ್ಲಿ ಉಪ್ಪಿನ ಡಬ್ಬಿ ಖಾಲಿ ಆಗದ ಥರ ನೋಡ್ಕೊಳ್ಬೇಕು. ಉಪ್ಪನ್ನು ನಾವು ಸಾಕ್ಷಾತ್ ಮಹಾಲಕ್ಷ್ಮಿಯ ಸ್ವರೂಪವಾಗಿ ನೋಡ್ತೇವೆ. ಹಾಗೆಯೇ ಮನೆಯಲ್ಲಿ ಯಾವುದೇ ಕೂಡ ನಿಂತ ಗಡಿಯಾರ, ವಾಚಸ್ ಆಗಿರ್ಬೋದು, ಅದು ಇರಬಾರ್ದು. ಅದು ಶುಭದ ಸಂಕೇತವಲ್ಲ. ಹಾಗೆಯೇ ದೇವರ ಕೋಣೆಯಲ್ಲಿ ಒಡೆದ ಅಂದರೆ ಸ್ವಲ್ಪ ರಾಕ್ಷಸರ ಫೋಟೋಗಳು ಇರಬಾರ್ದು. ಅಂದರೆ ಸ್ವಲ್ಪ ಏನೋ ಒಂದು ಕಾಣಲ್ಲ ಸರಿಯಾಗಿ ಫೋಟೋ, ಸೊ ತುಂಬ ಲೈಟ್ ಆಗಿದೆ ಫೋಟೋ, ಆ ಥರ ಇರುವಂತಹ ಫೋಟೋಗಳನ್ನು ಕೂಡ ನಾವು ಇಡಬಾರ್ದು. ಹಾಗೆಯೇ ದೇವರ ಮನೆಯಲ್ಲಿ ಫೋಟೋಗಳನ್ನು ನಾವು ಇಟ್ಟಾಗ, ಮೂರ್ತಿಯನ್ನು ಇಟ್ಟಾಗ ಅದು ಓರೆ ಆಗದ ಥರ ನೋಡ್ಕೊಳ್ಬೇಕು. ಫೋಟೋ ಓರೆ ಆಗಿದ್ದರೆ ಅದನ್ನು ಸರಿಪಡಿಸಬೇಕಾಗುತ್ತೆ. ಪ್ರತಿನಿತ್ಯ ದೀಪಾರಾಧನೆ ಮಾಡುವಾಗ ನಾವು ಕಣ್ಣೀರನ್ನು ಹಾಕಿ ದೀಪಾರಾಧನೆಯನ್ನು ಮಾಡಬಾರದು. ನಮ್ಮ ಏನೇ ಒಂದು ಸಂಕಷ್ಟ ಇರ್ಬೋದು, ಕಷ್ಟ ಇರ್ಬೋದು, ನೋವು ಇರ್ಬೋದು, ಸಮಸ್ಯೆ ಇರ್ಬೋದು, ಹಾಗಂತ ನಾವು ಕಣ್ಣೀರು ಹಾಕಿ ಪ್ರಾರ್ಥನೆಯನ್ನು ಮಾಡುವುದಲ್ಲ, ದೇವರನ್ನು ಪೂಜಿಸುವುದಲ್ಲ. ನಾವು ಶುದ್ಧವಾದ ಮನಸ್ಸಿನಿಂದ ಖುಷಿಯಾಗಿ ಆ ದೇವರನ್ನು ಪ್ರಾರ್ಥಿಸಿದ್ದೇ ಆದಲ್ಲಿ ನಮ್ಮದೆಂಥದ್ದೇ ಒಂದು ಕಷ್ಟ ಕಾರ್ಪಣ್ಯ ಇದ್ದರೂ ಅದು ಅತಿ ಬೇಗ ದೂರವಾಗುತ್ತೆ. ನಾನು ಹೇಳಿರುವಂತಹ ಈ ಎಲ್ಲ ಸರಳ ಸಲಹೆಗಳನ್ನು ನೀವು ಪಾಲಿಸಿ ನೋಡಿ, ನಿಮ್ಮ ಜೀವನದಲ್ಲಿ ಒಂದು ಹೊಸ ಬೆಳಕು ಅನ್ನೋದು ಕಾಣಿಸುತ್ತೆ. ನೀವು ಅಂದ್ಕೊಂಡಿದ್ದು ಎಲ್ಲವೂ ನಡೆಯುತ್ತೆ.